ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟೂ ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್. ಇವತ್ತಿನ ದಿನ ಸ್ಟಾಕ್ ಮಾರ್ಕೆಟಲ್ಲಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಏನು ನಡೆದಿದೆ ಮತ್ತು ನಾಳೆ ಸ್ಟಾಕ್ ಮಾರ್ಕೆಟ್ ಯಾವ ಥರ ಇರುತ್ತೆ, ಅದ್ರ ಜೊತೆಗೆ ಈ ವೀಕೆಂಡ್ಸಲ್ಲಿ ತುಂಬಾ ಇಂಪಾರ್ಟೆಂಟ್ ಡೇಟಾ ಪಾಯಿಂಟ್ಸ್ ಎಲ್ಲ ಅಪ್ಡೇಟ್ ಆಗ್ತಾ ಇದ್ದಾವೆ. ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಮಾತಾಡ್ಕೊಳ್ಳೋಣ. ಯಾವುದೇ ಕಾರಣಕ್ಕೂ ಈ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಕೊನೆ ತನಕ ನೋಡಿ, ತುಂಬ ಯೂಸ್ಫುಲ್ ಇನ್ಫಾರ್ಮೇಷನ್ ಇರುತ್ತೆ. ಫ್ರೆಂಡ್ಸ್, ನಿನ್ನೆ ಸ್ವಲ್ಪ ಹೆಲ್ತ್ ಇಶ್ಯೂಸಿಂದ ಮಾರ್ಕೆಟ್ ನ್ಯೂಸ್ನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ, ಅದಕ್ಕೋಸ್ಕರ ಇವಾಗ ಅಪ್ಲೋಡ್ ಮಾಡ್ತಾ ಇರೋದು. ಇವತ್ತಿನ ಮಾರ್ಕೆಟ್ ಅಪ್ಡೇಟ್ಸ್ ಏನಂದರೆ, ಸೆನ್ಸೆಕ್ಸ್ 7 ಪಾಯಿಂಟ್ಸ್ ಡೌನ್ ಆಗಿ 74,332 ಅಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ 7 ಪಾಯಿಂಟ್ಸ್ ಗೇನ್ ಆಗಿ 22,552 ಅಲ್ಲಿ ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 130 ಪಾಯಿಂಟ್ಸ್ ಗೇನ್ ಆಗಿ 48,497 ಅಲ್ಲಿ ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ, ಓವರ್ ಆಲ್ ಮಿಕ್ಸ್ಡಲ್ಲಿ ಕ್ಲೋಸ್ ಆಗಿದೆ. ಮಿಡ್ ಕ್ಯಾಪ್ಸ್ ಆದರೆ 0.32% ನೆಗೆಟಿವಲ್ಲಿ ಕ್ಲೋಸ್ ಆಗಿದೆ. ಸ್ಮಾಲ್ ಕ್ಯಾಪ್ಸ್ ಆದರೆ 0.67% ಪಾಸಿಟಿವಲ್ಲಿ ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ಅಟ್ಲೀಸ್ಟ್ ಇಷ್ಟಾದರೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋದಕ್ಕೆ ರೀಸನ್ಸ್ ಏನು ಅಂತ ನೋಡಿಕೊಂಡ್ರೆ, ಒಂದು ರಿಲಯನ್ಸ್ ಇಂಡಸ್ಟ್ರೀಸ್, ಅದಾದಮೇಲೆ ಡಿಫೆನ್ಸ್ ಕಂಪನೀಸ್. ಈ ಎರಡರಿಂದನೇ ಇವತ್ತು ಅಟ್ಲೀಸ್ಟ್ ಮಾರ್ಕೆಟ್ ಇಷ್ಟಾದರೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಈ ರಿಲಯನ್ಸ್ ಇಂಡಸ್ಟ್ರೀಸ್ ಮತ್ತು ಡಿಫೆನ್ಸ್ ಕಂಪನೀಸ್ ಯಾಕೆ ಇವತ್ತು ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆದವು ಅಂತ ಮಾರ್ಕೆಟ್ ಕೀ ಅಪ್ಡೇಟ್ಸಲ್ಲಿ ಮಾತಾಡ್ಕೊಳ್ಳೋಣ. ಮತ್ತು ಫ್ರೆಂಡ್ಸ್, ಈ ಟ್ಯಾರಿಫ್ ರಿಲೇಟೆಡ್ ಆಗಿ ತುಂಬ ವೀಡಿಯೋಸಲ್ಲೇ ಮಾತಾಡ್ಕೊಂಡಿದ್ವಿ. ಮತ್ತು ಇವಾಗ ನೋಡಿಕೊಂಡ್ರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಕೆನಡಾ ಮತ್ತು ಮೆಕ್ಸಿಕೋ ಮೇಲೆ 25% ಟ್ಯಾರಿಫ್ ಇದೆ ಅಂತ ಎಲ್ಲರಿಗೂ ಗೊತ್ತೇ ಇದೆ. ಇವಾಗ ಮೊನ್ನೆ ನೋಡಿಕೊಂಡ್ರೆ ಡೊನಾಲ್ಡ್ ಟ್ರಂಪ್ ಅವರು ಆಟೋಸ್ ರಿಲೇಟೆಡ್ ಆಗಿ ಟ್ಯಾರಿಫ್ನ ಪಾಸ್ ಮಾಡಿದ್ರು. ಅದಾದಮೇಲೆ ನಿನ್ನೆ ನೋಡಿಕೊಂಡ್ರೆ ಡೊನಾಲ್ಡ್ ಟ್ರಂಪ್ ಅವರು ಈ ಕೆನಡಾ ಮತ್ತು ಮೆಕ್ಸಿಕೋ ಮೇಲೆ ಏನು 25% ಟ್ಯಾರಿಫ್ ಇತ್ತೋ ಈ ಕಂಪ್ಲೀಟ್ ಟ್ಯಾರಿಫ್ನ ಮತ್ತೆ ಪಾಸ್ ಮಾಡಿದ್ದಾರೆ. ಮತ್ತು ಏಪ್ರಿಲ್ 2 ಈ ಎಲ್ಲ ಕಂಟ್ರೀಸ್ ಮೇಲೆ ಟ್ಯಾರಿಫ್ ಇರುತ್ತೆ ಅಂತ ಹೇಳಿದ್ದಾರೆ. ಫ್ರೆಂಡ್ಸ್, ಈ ಡೊನಾಲ್ಡ್ ಟ್ರಂಪ್ ಅವರು ಈ ಥರ ಟ್ಯಾರಿಫ್ನ ಪಾಸ್ ಮಾಡೋದು ಇದೇನು ಫಸ್ಟ್ ಟೈಮೇ ಅಲ್ಲ. ಲಾಸ್ಟ್ ಟೈಮ್ ಫೆಬ್ರವರಿ ಮಂತಲ್ಲೂ ಕೆನಡಾ ಮತ್ತು ಮೆಕ್ಸಿಕೋ ಮೇಲೆ ಇದೇ ಥರನೇ ಟ್ಯಾರಿಫ್ನ ಪಾಸ್ ಮಾಡಿ 1 ಮಂತ್ ಟೈಮ್ ಕೊಟ್ಟರು. ಮತ್ತು ಇವಾಗ ಸಹ ಡೆಡ್ಲೈನ್ ಕಂಪ್ಲೀಟ್ ಆದಮೇಲೆ ಅದೇ ಥರನೇ ಟ್ಯಾರಿಫ್ನ ಮತ್ತೆ ಪೋಸ್ಟ್ಪೋನ್ ಮಾಡಿದ್ದಾರೆ ಏಪ್ರಿಲ್ 2 ಫ್ರೆಂಡ್ಸ್, ಡೊನಾಲ್ಡ್ ಟ್ರಂಪ್ ಅವರು ಈ ಥರ ಟ್ಯಾರಿಫ್ ಹಾಕೋದು ಯಾಕೆ ಮತ್ತೆ ಅದನ್ನು ಪೋಸ್ಟ್ಪೋನ್ ಮಾಡೋದು ಯಾಕೆ ಹೇಳಿ? ಒಂದು, ಡೊನಾಲ್ಡ್ ಟ್ರಂಪ್ ಅವ್ರ ಮೈಂಡ್ಸೆಟ್ ಯಾವ ಥರ ವರ್ಕ್ ಆಗುತ್ತೆ ಅಂದರೆ, ಫಸ್ಟ್ ಆಫ್ ಆಲ್ ಇವರೊಬ್ಬರು ಬಿಸ್ನೆಸ್ ಮ್ಯಾನ್. ಇವ್ರಿಗೆ ಅವ್ರ ಕಂಟ್ರಿ ಚೆನ್ನಾಗಿರೋದೊಂದೇ ಬೇಕಾಗಿರೋದು. ಇವಾಗ ಎಲ್ಲ ಕಂಟ್ರೀಸ್ ಪ್ರಕಾರ ನೋಡಿಕೊಂಡ್ರೆ US ಸ್ವಲ್ಪ ಕಂಟ್ರೀಸ್ಗೆಲ್ಲ ಕಮ್ಮಿನೇ ಟ್ಯಾಕ್ಸಸ್ ಹಾಕ್ತಾರೆ, ಆದರೆ ರಿವರ್ಸ್ ಆಗಿ ಮಿಕ್ಕಿರೋ ಕಂಟ್ರೀಸ್ ಎಲ್ಲ US ಪ್ರಾಡಕ್ಟ್ಸ್ ಮೇಲೆ ತುಂಬಾನೇ ಟ್ಯಾಕ್ಸಸ್ನ ಹಾಕ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಡೊನಾಲ್ಡ್ ಟ್ರಂಪ್ ಅವರು ಈ ಥರ ಟ್ಯಾರಿಫ್ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಕಮಿಂಗ್ ಟೈಮಲ್ಲಿ ಆ ಕಂಟ್ರೀಸ್ ಜೊತೆ ಮಾತಾಡಿಕೊಂಡು ಸ್ವಲ್ಪ ಡೀಲ್ಸ್ನ ಸೈನ್ ಮಾಡ್ಕೊತಾ ಇದ್ದಾರೆ. ಡೀಲ್ಸ್ನ ಸೈನ್ ಮಾಡ್ಕೊಳೋದ್ರಿಂದ ಇದು USಗೆ ಫಸ್ಟ್ ಅಡ್ವಾಂಟೇಜ್ ಆಗುತ್ತೆ. ಅದಾದಮೇಲೆ ರೀಸೆಂಟ್ ಟೈಮಲ್ಲಿ ನೋಡಿಕೊಂಡ್ರೆ ಇವಾಗ ಎಲ್ಲ ಕಂಟ್ರೀಸ್ ಮೇಲೂ ಟ್ಯಾರಿಫ್ ಆಗ್ತಾ ಇದ್ದಾರಲ್ಲ, ಇದರಿಂದ ಯಾರಿಗೆ ಎಫೆಕ್ಟ್ ಆಗುತ್ತೆ ಅಂತ ನೋಡಿಕೊಂಡ್ರೆ ಇದು US ಕಂಟ್ರಿಗೇ ಎಫೆಕ್ಟ್ ಆಗುತ್ತೆ. US ಎಕಾನಮಿಗೆ ಎಫೆಕ್ಟ್ ಆಗುತ್ತೆ. ಇನ್ಫ್ಲೇಷನ್ ತುಂಬ ಜಾಸ್ತಿ ಆಗುತ್ತೆ. ಇದು USಗೆ ಎಫೆಕ್ಟ್ ಆಗೋದು. ಅದ್ರ ಜೊತೆಗೆ US ಕಂಟ್ರಿಯಲ್ಲಿ ಸ್ವಲ್ಪ ಗೌರ್ಮೆಂಟ್ ಕೇಪೆಕ್ಸ್ನ ಸಹ ಸ್ವಲ್ಪ ಕಮ್ಮಿ ಮಾಡ್ತಾ ಇದ್ದಾರೆ. ಇವಾಗ ರೀಸೆಂಟ್ ಟೈಮಲ್ಲಿ ನೋಡಿಕೊಂಡ್ರೆ ನೆಕ್ಸ್ಟು 5 ಇಯರ್ಸ್ವರೆಗೂ ಡಿಫೆನ್ಸ್ ಸ್ಪೆಂಡಿಂಗ್ನ ಕಮ್ಮಿ ಮಾಡಿದ್ದಾರೆ ಅಂತ ಅಪ್ಡೇಟ್ ಆಯಿತು. ಅದಾದಮೇಲೆ ಇವಾಗ ಯುಕ್ರೇನ್ ಜೊತೆ ಮಿನರಲ್ ಡೀಲ್ಗೋಸ್ಕರ ಮಾತಾಡ್ತಾ ಇದ್ದಾರೆ. ಅದಾದಮೇಲೆ ರಷ್ಯಾ ಜೊತೆ ಕೂಡ ಮಿನರಲ್ ಡೀಲ್ಸ್ಗೋಸ್ಕರ ಮಾತಾಡ್ತಾ ಇದ್ದಾರೆ. ಮತ್ತು ರೀಸೆಂಟಾಗಿ ನಮ್ಮ ಪ್ರೈಮ್ ಮಿನಿಸ್ಟರ್ ಆದ ನರೇಂದ್ರ ಮೋದಿ ಅವರು USಗೆ ವಿಸಿಟ್ ಮಾಡಿದರು. ಅವಾಗ ನೋಡಿಕೊಂಡ್ರೆ ಸ್ವಲ್ಪ ಡಿಫೆನ್ಸ್ ಎಕ್ಸ್ಪೋರ್ಟ್ಸ್ಗೋಸ್ಕರ ಒಂದು ಡೀಲ್ನ ಸೈನ್ ಮಾಡಿಕೊಂಡ್ರು. ಮತ್ತು ನ್ಯೂಕ್ಲಿಯರ್ ಎನರ್ಜಿಗೋಸ್ಕರ ಡೀಲ್ನ ಸೈನ್ ಮಾಡಿಕೊಂಡ್ರು. ಇದೆಲ್ಲದರಿಂದ ಯಾರಿಗೆ ಅಡ್ವಾಂಟೇಜ್ ಆಗುತ್ತೆ ಅಂತ ನೋಡಿಕೊಂಡ್ರೆ ಇದು USಗೆ ಅಡ್ವಾಂಟೇಜ್ ಆಗುತ್ತೆ. ಅದಕ್ಕೋಸ್ಕರನೇ ಹೇಳಿದ್ದು ಡೊನಾಲ್ಡ್ ಟ್ರಂಪ್ ಅವರು ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತ. ಬಿಸ್ನೆಸ್ ಮೈಂಡ್ಸೆಟ್ಟಿಂದನೇ ಯೋಚನೆ ಮಾಡ್ತಾ ಇದ್ದಾರೆ. ಮತ್ತು ಇದೆಲ್ಲ ಶಾರ್ಟ್ ಟರ್ಮಲ್ಲಿ ಸ್ವಲ್ಪ US ಅಲ್ಲಿ ಅನ್ಸರ್ಟನಿಟೀಸ್ ನೋಡ್ಬೋದು, ಆದರೆ ಲಾಂಗ್ ಟರ್ಮ್ ಪ್ರಕಾರ ನೋಡಿಕೊಂಡ್ರೆ ಈ ಟ್ಯಾರಿಫ್ ವಾರ್ ಏನಿದೆ ಇದು USಗೆ ಮಾತ್ರನೇ ಅಡ್ವಾಂಟೇಜ್ ಆಗಿರುತ್ತೆ. ನೆಕ್ಸ್ಟ್ ಅದಾದಮೇಲೆ ನಿನ್ನೆ ನೋಡಿಕೊಂಡ್ರೆ ಡೊನಾಲ್ಡ್ ಟ್ರಂಪ್ ಅವರು ಇಂಡಿಯಾ ಬಗ್ಗೆ ಮಾತ್ರ ತುಂಬಾ ಅಗ್ರೆಸಿವ್ ಸ್ಟೇಟ್ಮೆಂಟ್ಸ್ನ ಮಾಡ್ತಾ ಇದ್ದಾರೆ. ಇಂಡಿಯಾ ಮೇಲಾದರೆ ತುಂಬಾ ಜಾಸ್ತಿ ಟ್ಯಾರಿಫ್ ಇದ್ದೇ ಇರುತ್ತೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಅದಾದಮೇಲೆ ಇವಾಗ ಯೂನಿಯನ್ ಕಾಮರ್ಸ್ ಮಿನಿಸ್ಟರ್ ಆದ ಅಶ್ವಿನಿ ವೈಷ್ಣವ್ ಅವರು USಗೆ ವಿಸಿಟ್ ಮಾಡಿದ್ದಾರೆ. ಏನಕ್ಕಂದರೆ ಈ ಟ್ಯಾರಿಫ್ ರಿಲೇಟೆಡ್ ಆಗೆಲ್ಲ US ಗೌರ್ಮೆಂಟ್ ಜೊತೆ ಮಾತಾಡೋದಕ್ಕೋಸ್ಕರ. ಮತ್ತು ಇದೇ ಟೈಮಲ್ಲೇ ಫಿನಾನ್ಸ್ ಮಿನಿಸ್ಟರ್ ಆದ ನಿರ್ಮಲಾ ಸೀತಾರಾಮನ್ ಅವರು ಈ ಆಟೋಸ್ ರಿಲೇಟೆಡ್ ಆಗಿ ಟ್ಯಾಕ್ಸ್ ಕಟ್ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಫ್ರೆಂಡ್ಸ್, ಇವಾಗ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ನೋಡಿಕೊಂಡ್ರೆ ಇಂಡಿಯಾ ಏನೋ ಇಂಪೋರ್ಟ್ ಟ್ಯಾಕ್ಸ್ ರಿಲೇಟೆಡ್ ಆಗಿ ಸ್ವಲ್ಪ ಕಮ್ಮಿ ಮಾಡ್ಕೊತಾರೆ ಅಂತ ಸ್ಟೇಟ್ಮೆಂಟ್ಸ್ ಬರ್ತಾ ಇದೆ. ಈ ಥರ ಟ್ಯಾಕ್ಸ್ನ ಕಮ್ಮಿ ಮಾಡ್ಕೊಡೋದ್ರಿಂದ ನಮಗೇನಾದರೂ ಬೆನಿಫಿಟ್ ಆಗುತ್ತಾ ಅಥವಾ USಗೆ ಏನಾದರೂ ಬೆನಿಫಿಟ್ ಆಗುತ್ತಾ, ನಮ್ಮ ಇಂಡಿವಿಜುವಲ್ ಕಂಪನೀಸಲ್ಲೋ ಅಥವಾ ಯಾವ ಸೆಕ್ಟರ್ಸ್ಗೆ ಬೆನಿಫಿಟ್ ಆಗುತ್ತಾ ಅಥವಾ ಎಫೆಕ್ಟ್ ಆಗುತ್ತಾ ಅಂತ ಕಮ್ಮಿಂಗ್ ಟೈಮಲ್ಲಿ ಇದ್ರ ಬಗ್ಗೆ ಕಂಪ್ಲೀಟಾಗಿ ಮಾತಾಡ್ಕೊಳ್ಳೋಣ. ಯಾಕಂದರೆ ಯಾವ್ಯಾವ ಪ್ರಾಡಕ್ಟ್ಸ್ ಮೇಲೆ ಟ್ಯಾಕ್ಸಸ್ ಕಮ್ಮಿ ಮಾಡ್ತಾ ಇದ್ದಾರೆ ಅಂತ ಇನ್ನೂ ಅಷ್ಟು ಕ್ಲಿಯರ್ ಪಿಕ್ಚರ್ ಇಲ್ಲ. ಅದಕ್ಕೋಸ್ಕರ ಇದು ಕಮ್ಮಿಂಗ್ ಟೈಮಲ್ಲಿ ನಮಗೆ ಬೆನಿಫಿಟ್ ಆಗುತ್ತಾ ಇಲ್ವಾ ಅಂತ ಕಂಪ್ಲೀಟಾಗಿ ಮಾತಾಡ್ಕೊಳ್ಳೋಣ. ನೆಕ್ಸ್ಟ್ ಅದಾದಮೇಲೆ ನಿನ್ನೆ ರಾತ್ರಿ ಡೊನಾಲ್ಡ್ ಟ್ರಂಪ್ ಅವರು ಇನ್ನೊಂದು ಸ್ಟೇಟ್ಮೆಂಟ್ನ ಮಾಡಿದ್ದಾರೆ. ಏನಂತ ಅಂದರೆ ಇವಾಗ ಇಂಡಿಯಾದವರು ಟ್ಯಾಕ್ಸಸ್ನ ಕಮ್ಮಿ ಮಾಡೋದಕ್ಕೆ ಅಗ್ರಿ ಮಾಡಿದ್ದಾರೆ ಅಂತ ಹೇಳಿದ್ದಾರೆ.
ಅದ್ರ ಜೊತೆಗೆ ಇವಾಗ ಯಾರೋ ಒಬ್ಬರು ಇಂಡಿಯಾನ ಎಕ್ಸ್ಪೋಸ್ ಮಾಡಿದ್ದಾರೆ, ಅದರಿಂದನೇ ಈ ಥರ ಟ್ಯಾಕ್ಸಸ್ನ ಕಮ್ಮಿ ಮಾಡ್ತಾ ಇರೋದು ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಫ್ರೆಂಡ್ಸ್, ಇದಕ್ಕೆ ಅರ್ಥ ಏನು ಗೊತ್ತಾ? ಇವಾಗ ಇಂಡಿಯಾಯಿಂದ US ಗೆ ಪ್ರಾಡಕ್ಟ್ಸ್ ಹೋಗುತ್ತೆ. ಆ ಪ್ರಾಡಕ್ಟ್ಸ್ ಮೇಲೆ US ಗೌರ್ಮೆಂಟ್ ಎಷ್ಟು ಟ್ಯಾಕ್ಸಸ್ನ ಕಲೆಕ್ಟ್ ಮಾಡ್ತಾರೆ ಅಂದರೆ ಬರೀ 3% ಟ್ಯಾಕ್ಸಸ್ನ ಕಲೆಕ್ಟ್ ಮಾಡ್ತಾರೆ. ಅದೇ ಇವಾಗ US ಇಂದ ಇಂಡಿಯಾಗೆ ಪ್ರಾಡಕ್ಟ್ಸ್ ಬರ್ತಾವಲ್ಲ, ಆ ಪ್ರಾಡಕ್ಟ್ಸ್ ಮೇಲೆ ಇಂಡಿಯನ್ ಗೌರ್ಮೆಂಟ್ ಎಷ್ಟು ಟ್ಯಾಕ್ಸಸ್ನ ಕಲೆಕ್ಟ್ ಮಾಡ್ತಾ ಇದೆ ಅಂತ ನೋಡಿಕೊಂಡ್ರೆ ನಿಯರ್ಲಿ 7 to 8% ಟ್ಯಾಕ್ಸಸ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಡೊನಾಲ್ಡ್ ಟ್ರಂಪ್ ಅವರು ಈ ಥರ ಸ್ಟೇಟ್ಮೆಂಟ್ನ ಮಾಡಿರೋದು. ಇವಾಗ ಡೊನಾಲ್ಡ್ ಟ್ರಂಪ್ ಅವರು April 2 ರೆಸಿಪ್ರೋಕಲ್ ಟ್ಯಾರಿಫ್ ಆಗ್ತೀವಿ ಅಂತ ಹೇಳಿದರು. ಇವಾಗ ರೆಸಿಪ್ರೋಕಲ್ ಟ್ಯಾರಿಫ್ ಹೆಂಗೆ ಅಂತ ಅಂದರೆ, ಇವಾಗ US ಗೌರ್ಮೆಂಟ್ ಏನೋ 3% ಟ್ಯಾಕ್ಸಸ್ ಕಲೆಕ್ಟ್ ಮಾಡ್ತಾ ಇದೆ, ಇಂಡಿಯಾ ಏನೋ 7% ಟ್ಯಾಕ್ಸಸ್ನ ಕಲೆಕ್ಟ್ ಮಾಡ್ತಾ ಇದೆ. ಇಂಡಿಯಾನಾದರೂ ಸ್ವಲ್ಪ ಟ್ಯಾಕ್ಸಸ್ನ ಕಮ್ಮಿ ಮಾಡ್ಕೊಬೇಕು, ಅಂದರೆ 3% ಟ್ಯಾಕ್ಸಸ್ನೇ ಕಲೆಕ್ಟ್ ಮಾಡಬೇಕು, ಅಥವಾ US ಅವರಾದರೂ 7% ಟ್ಯಾರಿಫ್ನ ಕಲೆಕ್ಟ್ ಮಾಡಬೇಕು. ಇದು ರೆಸಿಪ್ರೋಕಲ್ ಟ್ಯಾರಿಫ್ ಅಂದರೆ ನೀವೆಷ್ಟು ಟ್ಯಾಕ್ಸಸ್ನ ಕಲೆಕ್ಟ್ ಮಾಡ್ತಿರೋ ನಾವು ಅಷ್ಟೇ ಟ್ಯಾಕ್ಸಸ್ನ ಕಲೆಕ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇರೋದು. ನೆಕ್ಸ್ಟ್ ಅದಾದಮೇಲೆ US ಕಾಮರ್ಸ್ ಸೆಕ್ರೆಟರಿ ಅವರು ಒಂದು ಸ್ಟೇಟ್ಮೆಂಟ್ನ ಮಾಡಿದ್ದಾರೆ. ಇವಾಗ ಇಂಡಿಯಾ ಮೇಲೆ ರೆಸಿಪ್ರೋಕಲ್ ಟ್ಯಾರಿಫ್ ಇದೆ ಅಲ್ಲ, ಇದನ್ನೇನಾದರೂ ನಾವು ಕಮ್ಮಿ ಮಾಡ್ಕೊಬೇಕು ಅಂತ ಅಂದರೆ ಇಂಡಿಯಾದವರು US ಇಂದ ತುಂಬಾ ಡಿಫೆನ್ಸ್ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡಬೇಕು ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದ್ರ ಜೊತೆಗೆ US ಪ್ರಾಡಕ್ಟ್ಸ್ ಮೇಲೂ ಸ್ವಲ್ಪ ಕಮ್ಮಿ ಮಾಡ್ಕೊಳೋ ಥರ ಡೀಲ್ನ ಸೈನ್ ಮಾಡಿಕೊಂಡ್ರೆ April 2 ನಿಮ್ಮ ಮೇಲೆ ರೆಸಿಪ್ರೋಕಲ್ ಟ್ಯಾರಿಫ್ ಇರುತ್ತಲ್ಲ, ಅದನ್ನು ಸ್ವಲ್ಪ ಕಮ್ಮಿ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಫ್ರೆಂಡ್ಸ್, ಇವಾಗ ನಾನು ಹೇಳಿದ್ದೆಲ್ಲ ಕೇಳಿಸ್ಕೊಂಡ್ರಲ್ಲ, ಇದರಲ್ಲೆಲ್ಲ ಯಾರಿಗೆ ಅಡ್ವಾಂಟೇಜ್ ಆಗುತ್ತೆ ಹೇಳಿ? ಯಾವುದೇ ಒಂದು ಡೀಲ್ ಸೈನ್ ಮಾಡಿದ್ರು ಅಥವಾ ಟ್ಯಾರಿಫನ್ನು ಕಮ್ಮಿ ಮಾಡಿದ್ರು ಇದರಲ್ಲಿ ಅಡ್ವಾಂಟೇಜ್ ಆಗೋದೇ US ಗೆ. ನೋಡೋಣ ಕಮಿಂಗ್ ಟೈಮಲ್ಲಿ ಈ ಟ್ಯಾರಿಫ್ ರಿಲೇಟೆಡ್ ಆಗಿ ಇನ್ನೂ ಏನೇನು ಅಪ್ಡೇಟ್ಸ್ ಬರ್ತವೆ ಅಂತ. ನೆಕ್ಸ್ಟ್ ಅದಾದಮೇಲೆ ಗ್ಲೋಬಲ್ ವೆಲ್ತ್ ಸಮಿಟ್ 2025 ಪ್ರೆಸೆಂಟ್ ಸೆಬಿ ಚೇರ್ಮನ್ ಆದ ತುಹಿನ್ ಕಾಂತ್ ಪಾಂಡೆ ಅವರು ಎಕಾನಮಿ ಬಗ್ಗೆ, ಸ್ಟಾಕ್ ಮಾರ್ಕೆಟ್ ಬಗ್ಗೆ ಎಲ್ಲ ತುಂಬಾ ಮಾತಾಡಿದ್ದಾರೆ. ಇವಾಗ ಅದರಲ್ಲೂ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಆಗಿ ಒಂದು ಡೇಟಾ ಪಾಯಿಂಟ್ನ ಹೈಲೈಟ್ ಮಾಡಿದ್ದಾರೆ. ಏನಂತ ಅಂದರೆ, ರೀಸೆಂಟ್ ಟೈಮಲ್ಲಿ FIS ನೋಡಿಕೊಂಡ್ರೆ ನಮ್ಮ ಮಾರ್ಕೆಟಿಂದ ಕಂಟಿನ್ಯೂಸ್ ಆಗಿ ಸೆಲ್ ಮಾಡ್ತಾನೆ ಬರ್ತಾ ಇದಾರಲ್ಲ, ಇದ್ರ ಬಗ್ಗೆ ಮಾತಾಡಿದ್ದಾರೆ. FIS ಏನಕ್ಕೆ ಈ ಥರ ಕಂಟಿನ್ಯೂಸ್ ಆಗಿ ಸೆಲ್ ಮಾಡ್ತಾ ಇರೋದು? ನಮ್ಮ ಸ್ಟಾಕ್ ಮಾರ್ಕೆಟಲ್ಲಿ FIS ರಿಲೇಟೆಡ್ ಆಗಿ ಯಾವುದೇ ಥರ ಇಶ್ಯೂಸ್ ಇದ್ರೂ ಅದನ್ನು ಸಾರ್ಟ್ ಔಟ್ ಮಾಡೋದಕ್ಕೆ ನೋಡ್ತೀವಿ. FIS ಇನ್ವೆಸ್ಟ್ಮೆಂಟ್ ಅನ್ನೋದು ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲಿ ತುಂಬಾ ಮುಖ್ಯವಾಗಿರೋದು ಅಂತ ಹೈಲೈಟ್ ಮಾಡಿದ್ದಾರೆ. ಇವಾಗ ಈ ಥರ ಒಬ್ಬರು ದೊಡ್ಡ ವ್ಯಕ್ತಿನೇ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಆಗಿ ಮತ್ತು FIS ಸೆಲ್ಲಿಂಗ್ ಬಗ್ಗೆ ಈ ಥರ ಸ್ಟೇಟ್ಮೆಂಟ್ಸ್ನ ಮಾಡ್ತಾ ಇದ್ದಾರೆ ಅಂದರೆ FISಗೆ ಯಾವುದೇ ಥರ ಇಶ್ಯೂಸ್ ಇದ್ರೂ ಕಮಿಂಗ್ ಟೈಮಲ್ಲಿ ಆ ಇಶ್ಯೂಸ್ನ ಸಾರ್ಟ್ ಔಟ್ ಮಾಡೋದಕ್ಕೆ ನೋಡ್ತಾರೆ. FIS ಅವಾಗಿಂದ ನಮ್ಮ ಮಾರ್ಕೆಟ್ ಒಳಗಡೆ ಇನ್ವೆಸ್ಟ್ಮೆಂಟ್ ಮಾಡೋದು ಶುರು ಮಾಡೋ ಚಾನ್ಸಸ್ ಕೂಡ ಇದೆ, ಅಥವಾ ನಮ್ಮ ಮಾರ್ಕೆಟ್ ಫಾಲ್ ಏನಾದರೂ ಬಾಟಮ್ ಔಟ್ ಆಗಿದೆ, ನೆಕ್ಸ್ಟ್ ಕಮಿಂಗ್ ಟೈಮಲ್ಲಿ ಗ್ರೋತ್ ಕಾಣ್ತಾ ಇದೆ ಅಂತ ಏನಾದರೂ FISಗೆ ಅನಿಸಿದ್ರೆ ನಮ್ಮ ಮಾರ್ಕೆಟ್ ಒಳಗಡೆ ಬರೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ನೋಡೋಣ FIS ನಮ್ಮ ಮಾರ್ಕೆಟ್ ಒಳಗಡೆ ಮತ್ತೆ ಯಾವಾಗ ಬರ್ತಾರೆ ಅಂತ. ಫ್ರೆಂಡ್ಸ್, ಇವಾಗ FIS ನೋಡಿಕೊಂಡ್ರೆ ಕಂಟಿನ್ಯೂಸ್ ಆಗಿ ಸೆಲ್ ಮಾಡ್ತಾನೆ ಇದ್ದಾರಲ್ಲ, ನಿಮ್ಮ ಒಪಿನಿಯನ್ ಪ್ರಕಾರ ನೆಕ್ಸ್ಟ್ FIS ನಮ್ಮ ಮಾರ್ಕೆಟ್ ಒಳಗಡೆ ಯಾವಾಗ ಬರ್ತಾರೆ ಅಂತ ಒಂದು ಸಲ ಕಮೆಂಟ್ ಸೆಷನ್ಲಿ ಕಮೆಂಟ್ ಮಾಡಿ, ಅಥವಾ ಬರ್ತಾರೋ ಇಲ್ವೋ ಅಂತ ಸಹ ಕಮೆಂಟ್ ಸೆಷನ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಅದಾದಮೇಲೆ ನಿನ್ನೆ ನಮ್ಮ ಕರ್ನಾಟಕದಲ್ಲಿ CM ಸಿದ್ದರಾಮಯ್ಯ ಅವರು 16ನೇ ಸಲ ಸ್ಟೇಟ್ ಬಜೆಟ್ನ ಮಂಡಿಸಿದ್ದಾರೆ. ಈ ಸಲ ಟೋಟಲ್ ಬಜೆಟ್ ನೋಡಿಕೊಂಡ್ರೆ 4 ಲಕ್ಷ ಕೋಟಿ ಮಂಡಿಸಿದ್ದಾರೆ. ಇವಾಗ ಈ ಬಜೆಟಲ್ಲಿ ವೆಲ್ಫೇರ್ ಸ್ಕೀಮ್ಸ್ಗೆ, ಇನ್ಫ್ರಾಸ್ಟ್ರಕ್ಚರ್ಸ್ಗೆ, ಇಂಡಸ್ಟ್ರಿಯಲ್ ಗ್ರೋತ್ಗೆ ಈ ಥರ ತುಂಬಾ ಡಿಫ್ರೆಂಟ್ ಸೆಕ್ಟರ್ಸ್ಗೆಲ್ಲ ಅಲೋಕೇಟ್ ಮಾಡಿದ್ದಾರೆ. ಇವಾಗ ಯಾವ್ಯಾವ ಸೆಕ್ಟರ್ಸ್ಗೆ ಎಷ್ಟೆಷ್ಟು ಅಲೋಕೇಟ್ ಮಾಡಿದ್ದಾರೆ ಅಂತ ನೋಡ್ಕೊಳ್ಳೋಣ. ಫಸ್ಟ್ ಮೊದಲನೇದಾಗಿ ಹೆಲ್ತ್ ಕೇರ್ ಸೆಕ್ಟರ್ಗೆ 14,500 ಕೋಟಿ ಅಲೋಕೇಟ್ ಮಾಡಿದ್ದಾರೆ. ಅದಾದಮೇಲೆ ಅಡ್ವಾನ್ಸ್ ಮೆಡಿಕಲ್ ಎಕ್ವಿಪ್ಮೆಂಟ್ಸ್ಗೆ 1,500 ಕೋಟಿ ಅಲೋಕೇಟ್ ಮಾಡಿದ್ದಾರೆ. ನೆಕ್ಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೋಸ್ಕರ 50,000 ಕೋಟಿ ತೆಗೆದಿಕ್ಕಿದ್ದಾರೆ. ಮತ್ತು ಈ ಮೆಟ್ರೋ ಎಕ್ಸ್ಪ್ಯಾನ್ಷನ್ಗೆ ಮತ್ತು ಅದರ್ ಇನ್ಫ್ರಾಸ್ಟ್ರಕ್ಚರ್ಸ್ ಇರುತ್ತಲ್ಲ ಅದಕ್ಕೆಲ್ಲ 19,500 ಕೋಟಿ ತೆಗೆದಿಕ್ಕಿದ್ದಾರೆ. ನೆಕ್ಸ್ಟ್ ಅದಾದಮೇಲೆ ಇಂಡಸ್ಟ್ರಿಯಲ್ ಗ್ರೋತ್ಗೋಸ್ಕರ 10,000 ಕೋಟಿ ತೆಗೆದಿಕ್ಕಿದ್ದಾರೆ. ಮತ್ತು ಈ ಸ್ಮಾಲ್ ಆ್ಯಂಡ್ ಮೀಡಿಯಮ್ ಸ್ಕೇಲ್ ಎಂಟರ್ಪ್ರೈಸಸ್ಗೋಸ್ಕರ 3,500 ಕೋಟಿ ತೆಗೆದಿಕ್ಕಿದ್ದಾರೆ. ನೆಕ್ಸ್ಟ್ ಅದಾದಮೇಲೆ ಎಜುಕೇಷನಲ್ ಸೆಕ್ಟರ್ ಇದಕ್ಕಾದರೆ 32,000 ಕೋಟಿ ತೆಗೆದಿಕ್ಕಿದ್ದಾರೆ. ಮತ್ತು ಗೌರ್ಮೆಂಟ್ ಸ್ಕೂಲ್ ಡೆವಲಪ್ಮೆಂಟ್ಗೋಸ್ಕರ 5,000 ಕೋಟಿ ತೆಗೆದಿಕ್ಕವ್ರೆ. ಹೈಯರ್ ಎಜುಕೇಷನ್ಗೆ ಮತ್ತು ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗೋಸ್ಕರ 5,500 ಕೋಟಿ ತೆಗೆದಿಕ್ಕಿದ್ದಾರೆ. ನೆಕ್ಸ್ಟ್ ಫೈನಲಿ ಅಗ್ರಿಕಲ್ಚರ್ ಸೆಕ್ಟರ್ ಇದಕ್ಕಾದರೆ 20,000 ಕೋಟಿ ತೆಗೆದಿಕ್ಕಿದ್ದಾರೆ. ಮತ್ತು ಗೌರ್ಮೆಂಟ್ ಸಬ್ಸಿಡೀಸ್ ಕೊಡ್ತಾರಲ್ಲ, ಈ ಗೊಬ್ಬರ ಆಗಲಿ ಅಥವಾ ಕಾಳುಗಳು, ಇದಕ್ಕಾದರೆ 5,500 ಕೋಟಿ ತೆಗೆದಿಕ್ಕಿದ್ದಾರೆ. ಮತ್ತು ಬೆಳೆ ನಷ್ಟ ಪರಿಹಾರಕ್ಕಾದರೆ 2,000 ಕೋಟಿ, ಕೋಲ್ಡ್ ಸ್ಟೋರೇಜ್ಗೆ, ಪ್ರೊಸೆಸ್ ಫುಡ್ಗಾದರೆ 3,000 ಕೋಟಿ ತೆಗೆದಿಕ್ಕಿದ್ದಾರೆ. ಮತ್ತು ಈ ಬಜೆಟ್ ಬಗ್ಗೆ ಇನ್ನೂ ಏನಾದರೂ ಅಡಿಷ್ನಲ್ ಇನ್ಫಾರ್ಮೇಷನ್ ಇದ್ದರೆ ಅದನ್ನು ವಾಟ್ಸಪ್ ಚಾನಲಲ್ಲಿ ಶೇರ್ ಮಾಡಿರ್ತೀನಿ, ಒಂದು ಸಲ ಚೆಕ್ ಮಾಡಿ. ಈ ಥರ ಕಾಂಪ್ಲಿಕೇಟೆಡ್ ಇನ್ಫಾರ್ಮೇಷನ್ ಎಲ್ಲ ಸಿಂಪ್ಲಿಫೈ ಮಾಡಿ ನಿಮ್ಮ ಮುಂದೆ ತರ್ತಾ ಇದ್ದೀವಲ್ಲ, ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ. ನೆಕ್ಸ್ಟ್ ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫಸ್ಟ್ ಇವಾಗ ರಿಲಯನ್ಸ್ ಇಂಡಸ್ಟ್ರೀಸ್ ಈ ಕಂಪನಿ ಬಗ್ಗೆ ನಿನ್ನೆ ಮಾರ್ಕೆಟ್ ನ್ಯೂಸಲ್ಲೇ ಮಾತಾಡ್ಕೊಂಡಿದ್ವಿ. ಜೆಫ್ರೀಸ್ ಅವರು ಮತ್ತು ಕೋಟಕ್ ಸೆಕ್ಯೂರಿಟೀಸ್ ಅವರು ಈ ಎರಡೂ ಬ್ರೋಕರೇಜ್ ಫರ್ಮ್ಸ್ ಅವರು ಈ ಕಂಪನಿಗೆ ಬೈ ರೇಟಿಂಗ್ ಕೊಟ್ಟಿದ್ರು. ಮತ್ತು ಇವತ್ತು ನೋಡಿಕೊಂಡ್ರೆ ಮಕ್ವೇರ್ ಅವರು ಈ ಕಂಪನಿಗೆ ನ್ಯೂಟ್ರಲ್ ರೇಟಿಂಗಿಂದ
ಔಟ್ ಪರ್ಫಾರ್ಮ್ ರೇಟಿಂಗ್ ಕೊಟ್ಟಿದ್ದಾರೆ. ಔಟ್ ಪರ್ಫಾರ್ಮ್ ರೇಟಿಂಗ್ ಕೊಟ್ಟು 24% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿದ್ದಾರೆ. ಅಂದರೆ ನಿನ್ನೆ ಕ್ಲೋಸಿಂಗಿಂದ ನೋಡಿಕೊಂಡ್ರೆ 1500ಗೆ ರೀಚ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ರಿಲಯನ್ಸ್ ಅವ್ರ EPS ನೋಡಿಕೊಂಡ್ರೆ ಲಾಸ್ಟ್ 2 ಇಯರ್ಸಲ್ಲಿ 2% CAGR ಅಲ್ಲಿ ಗ್ರೋ ಆಗಿದ್ದಾರೆ. ಮತ್ತು ನೆಕ್ಸ್ಟ್ 2 ಇಯರ್ಸಲ್ಲಿ ರೆವಿನ್ಯೂಸ್ ಆದರೆ 15 to 16% CAGR ಅಲ್ಲಿ ಗ್ರೋ ಆಗ್ತಾರೆ ಅಂತ ಎಸ್ಟಿಮೇಟ್ ಮಾಡ್ತಾ ಇದ್ದಾರೆ. ಇವರು ಈ ಗ್ರೋತ್ಗೋಸ್ಕರ 3 ರೀಸನ್ಸ್ನ ಹೈಲೈಟ್ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ಇವಾಗ ರಿಲಯನ್ಸ್ ಇಂಡಸ್ಟ್ರೀಸ್ ರೆವಿನ್ಯೂಸ್ ಪ್ರಕಾರ ತುಂಬಾ ಒಳ್ಳೆ ಗ್ರೋತ್ ಇರುತ್ತೆ ಅಂತ ಹೇಳಿದ್ದಾರೆ. ಮತ್ತು ಕಮಿಂಗ್ ಟೈಮಲ್ಲಿ ಜಿಯೋ ಏನಾದರೂ ಮಾರ್ಕೆಟ್ಗೆ ಲಿಸ್ಟ್ ಆದರೆ ಈ ಟೆಲಿಕಾಂ ಪ್ರಕಾರ ಕೂಡ ಒಳ್ಳೆ ರೆವಿನ್ಯೂಸ್ ಇರುತ್ತೆ ಅಂತ ಹೇಳಿದ್ದಾರೆ. ಅದಾದಮೇಲೆ ಈ ಎನರ್ಜಿ ಸೆಗ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇದ್ದಾರಲ್ಲ, ಇದರಲ್ಲಿ ಕೇಪೆಕ್ಸ್ ಮಾಡಿಕೊಂಡು ಇನ್ನೂ ಚೆನ್ನಾಗಿ ಗ್ರೋ ಆಗ್ತಾರೆ ಅಂತ ಹೇಳಿದ್ದಾರೆ. ಈ ಥರ ಗ್ರೋ ಆಗ್ತಾ ಹೋದರೆ 15 to 16% CAGR ಗ್ರೋತ್ನ ಅಚೀವ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಮತ್ತು ಈ ರಿಲಯನ್ಸ್ ಇಂಡಸ್ಟ್ರೀಸ್ನ 38 ಅನಲಿಸ್ಟಲ್ಲಿ 35 ಅನಲಿಸ್ಟ್ ಬೈ ರೇಟಿಂಗ್ಗೆ ಕೊಟ್ಟಿದ್ದಾರೆ. 3 ಅನಲಿಸ್ಟ್ ಮಾತ್ರನೇ ಸೆಲ್ ರೇಟಿಂಗ್ ಕೊಟ್ಟಿರೋದು. ನೆಕ್ಸ್ಟ್ ಅದಾದಮೇಲೆ ಫ್ರೆಂಡ್ಸ್, ಈ ಡಿಫೆನ್ಸ್ ಕಂಪನೀಸ್ ನೋಡ್ತಾ ಇದ್ದೀರಾ, ನಿನ್ನೆ ಮಾರ್ಕೆಟ್ ನ್ಯೂಸಲ್ಲೂ ಮಾತಾಡ್ಕೊಂಡಿದ್ವಿ. ಅವತ್ತು ಸಹ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ವು. ಮತ್ತು ಇವತ್ತು ನೋಡಿಕೊಂಡ್ರೆ ಇವತ್ತು ಸಹ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಯಾವ್ಯಾವ ಕಂಪನೀಸ್ ಅಂತ ನೋಡಿಕೊಂಡ್ರೆ ಭಾರತ್ ಎಲೆಕ್ಟ್ರಾನಿಕ್ಸ್, HAL, ಭಾರತ್ ಡೈನಾಮಿಕ್ಸ್, ಪರಾಸ್ ಡಿಫೆನ್ಸ್, ಈ ಥರ ಇನ್ನೂ ಹಲವಾರು ಕಂಪನೀಸ್ ಲಾಸ್ಟ್ 2 ಡೇಸಿಂದ ನೋಡಿಕೊಂಡ್ರೆ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಮೊನ್ನೆ ನೋಡಿಕೊಂಡ್ರೆ ಯುರೋಪಿಯನ್ ಯೂನಿಯನ್ನಲ್ಲಿ ಈ ಮಿಲಿಟರಿ ಸ್ಪೆಂಡಿಂಗ್ನ ಇನ್ಕ್ರೀಸ್ ಮಾಡ್ತಾರೆ ಅಂತ ಫ್ರಾನ್ಸ್ ಪ್ರೆಸಿಡೆಂಟ್ ಅವರು ಕಮೆಂಟ್ ಮಾಡಿದ್ರು. ಅವತ್ತು ಸಹ ಪಾಸಿಟಿವ್ ಆಗಿ ರಿಯಾಕ್ಟ್ ಆಯಿತು. ಮತ್ತು ನಿನ್ನೆ ನೋಡಿಕೊಂಡ್ರೆ ಯುರೋಪಿಯನ್ ಯೂನಿಯನ್ ಅವರು ಹೊಸದಾಗಿ 7500 ಕೋಟಿ ಡಿಫೆನ್ಸ್ ಸ್ಪೆಂಡಿಂಗ್ನ ಅನೌನ್ಸ್ ಮಾಡಿದ್ದಾರೆ. ಮತ್ತು ಮುಂಚೆ ರಷ್ಯಾ ಉಕ್ರೇನ್ ವಾರ್ ಶುರು ಆಗೋದಕ್ಕಿಂತ ಮುಂಚೆ 78% ಡಿಫೆನ್ಸ್ ಪ್ರಾಡಕ್ಟ್ಸ್ ಎಲ್ಲ ರಷ್ಯಾಯಿಂದನೇ ಪ್ರೊಕ್ಯೂರ್ ಮಾಡ್ಕೊತಾ ಇದ್ರು. ಯಾವಾಗ ಯುದ್ಧ ಶುರು ಆಯಿತೋ ಆವಾಗ ರಷ್ಯಾ ಮೇಲೆ ತುಂಬಾ ಸ್ಯಾಂಕ್ಷನ್ಸ್ನ ವಿಧಿಸಿದ್ದಾರೆ. ಅದಕ್ಕೋಸ್ಕರ ಈ ಯುರೋಪಿಯನ್ ಯೂನಿಯನ್ ಅವರು ಬೇರೆ ಕಂಟ್ರೀಸಿಂದ ಈ ಡಿಫೆನ್ಸ್ ಪ್ರಾಡಕ್ಟ್ಸ್ನ ಪ್ರೊಕ್ಯೂರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಇವಾಗ US ಇಂದ ಆಗಲಿ ಇಂಡಿಯಾಯಿಂದ ಆಗಲಿ ಡಿಫೆನ್ಸ್ ಪ್ರಾಡಕ್ಟ್ಸ್ನ ಪ್ರೊಕ್ಯೂರ್ ಮಾಡೋದು ಶುರು ಮಾಡಿದ್ರು. ಇವಾಗ ಡಿಫೆನ್ಸ್ ಸ್ಪೆಂಡಿಂಗ್ ಇನ್ಕ್ರೀಸ್ ಮಾಡೋದ್ರಿಂದ ನಮ್ಮ ಇಂಡಿಯನ್ ಡಿಫೆನ್ಸ್ ಕಂಪನೀಸ್ಗೆ ಇದು ತುಂಬಾ ಪಾಸಿಟಿವ್ ಆಗುತ್ತೆ. ನೆಕ್ಸ್ಟ್ ಅದಾದಮೇಲೆ ಇವಾಗ ಇಲ್ಲೊಂದು ಡೇಟಾ ಇದೆ ನೋಡಿ. ಇವಾಗ ನಮ್ಮ ಇಂಡಿಯನ್ ಡಿಫೆನ್ಸ್ ಕಂಪನೀಸ್ ಎಕ್ಸ್ಪೋರ್ಟ್ ಮುಖಾಂತರನೇ ಎಷ್ಟೆಷ್ಟು ರೆವಿನ್ಯೂಸ್ ಬರ್ತಾ ಇದೆ ಅಂತ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಇವಾಗ ಈ ಪಿಕ್ಚರ್ನ ಕ್ಲಿಯರಾಗಿ ನೋಡಿ. ಈ ಪಿಕ್ಚರಲ್ಲಿ ಯಾವ್ಯಾವ ಕಂಪನೀಸ್ ಯಾವ್ಯಾವ ಪ್ರಾಡಕ್ಟ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ಮತ್ತು ಈ ಎಕ್ಸ್ಪೋರ್ಟ್ ಮಾಡೋದ್ರಿಂದನೇ ಎಷ್ಟು ರೆವಿನ್ಯೂಸ್ ಬರ್ತಾ ಇದೆ ಅಂತ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಇವಾಗ ಭಾರತ್ ಎಲೆಕ್ಟ್ರಾನಿಕ್ಸ್ಗಾದರೆ ಎಕ್ಸ್ಪೋರ್ಟ್ ಮಾಡೋದ್ರಿಂದನೇ 4% ರೆವಿನ್ಯೂಸ್ ಬರುತ್ತೆ. ಅದಾದಮೇಲೆ ಹೈಯೆಸ್ಟ್ ರೆವಿನ್ಯೂಸ್ ಯಾರಿಗೆ ಬರ್ತಾ ಇದೆ ಅಂದರೆ ಆಜಾದ್ ಇಂಜಿನಿಯರಿಂಗ್, ಇವ್ರಿಗಾದರೆ 87% ರೆವಿನ್ಯೂಸ್ ಬರ್ತಾ ಇದೆ. ಸೆಕೆಂಡ್ ಹೈಯೆಸ್ಟ್ ಯಾರಿದ್ದಾರೆ ಅಂತ ನೋಡಿಕೊಂಡ್ರೆ ಡೈನಮೈಟ್ ಟೆಕ್ನಾಲಜೀಸ್, ಇವ್ರಿಗಾದರೆ 54% ರೆವಿನ್ಯೂಸ್ ಬರ್ತಾ ಇದೆ. ಮತ್ತು ಥರ್ಡ್ ಪ್ಲೇಸಲ್ಲಿರೋದೆ ಸೋಲಾರ್ ಇಂಡಸ್ಟ್ರೀಸ್, ಇವ್ರಿಗಾದರೆ 40% ಆಫ್ ರೆವಿನ್ಯೂಸ್ ಎಕ್ಸ್ಪೋರ್ಟಿಂದನೇ ಬರ್ತಾ ಇದೆ. ಇನ್ನು ಮಿಕ್ಕಿರೋ ಕಂಪನೀಸ್ ರೆವಿನ್ಯೂಸ್ ಎಲ್ಲ ಇಲ್ಲೇ ಇದೆ, ಒಂದ್ಸಲ ಚೆಕ್ ಮಾಡಿ. ಇವತ್ತಿಗೆ ಅಪ್ಡೇಟ್ಸ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಲಿ ಸಿಗೋಣ. ನಾನು ಹೇಳಿದ ಇನ್ಫಾರ್ಮೇಷನಲ್ಲಿ ಯಾವುದೇ ಥರ ಡೌಟ್ ಇದ್ದರೂ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು.